ನೋಡಿ, ಕಬ್ಬು ಬೆಳೆದವರ ಕಣ್ಣೀರ ಕಥೆ ಇದು. ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಕ್ಕರೆ ಸಚಿವ ಅಂತ ಕರೆಸಿಕೊಳ್ಳುವಂತಹ ಶಿವಾನಂದ ಪಾಟೀಲ್ರು ಎಚ್ಚೆತ್ತುಕೊಳ್ಳುವಂತಹ ಸಮಯ ಇದು. ಸಕ್ಕರೆ ಸಚಿವರಾಗಿ ರೈತರ ಬಗ್ಗೆ ಅಕ್ಕರೇ ಇಲ್ಲ ಇವರಿಗೆ. ಹಿಂಗಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ವೋಟ್ ಬೇಕು ಇವ್ರದೆಲ್ಲ, ಆದರೆ ರೈತರ ಕಷ್ಟ ನಿಮಗೆ ಬೇಕಾಗಿಲ್ವಾ? ಇನ್ನೂ ಒಂದು ವಿಚಾರ ಹೇಳ್ತೀನಿ. ಬೆಳಗಾವಿಯಲ್ಲಿ ಎಷ್ಟೆಲ್ಲ ರಾಜಕಾರಣಿಗಳಿದಿರಲ್ಲ, ಇವ್ರೆಲ್ಲ ಎರಡೆರಡು ಮೂರು ಶುಗರ್ ಫ್ಯಾಕ್ಟರೀಸ್ ಇದೆ. ಒಬ್ಬನಾದ್ರೂ ಅಲ್ಲಿ ಕಂಡಿದಾರ? ರೈತರ ಜೊತೆಗೆ ಒಬ್ಬನಾದ್ರೂ ಕಾಣಿಸಿದಾನ? ಇಲ್ಲ, ಬರಲ್ಲ ಅವರು. ಯಾಕೆ ಹೇಳಿ? ಅವ್ರೇ 2-3 ಶುಗರ್ ಫ್ಯಾಕ್ಟರಿಗಳಿದೆ. ಯಾಕೆ ಬರ್ತಾರ ಅವರು? ಎಷ್ಟು ಜನ, ಯಾವನಿಗೆ ಗೊತ್ತು ಎಷ್ಟು ಜನ ರೈತರ ಕಬ್ಬಿನ ಬಿಲ್ಲನ್ನ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ ಏನ್ ಕಥೆನೋ? ಅದಕ್ಕೋಸ್ಕರ ರೈತರ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಅವರು ಕಾಣಿಸ್ತಾ ಇಲ್ಲ, ಕತ್ತಿ ಫ್ಯಾಮಿಲಿ ಕಾಣಿಸ್ತಾ ಇಲ್ಲ, ಹೆಬ್ಬಾಳಕರ್ ಕಾಣಿಸ್ತಾ ಇಲ್ಲ, ಸೌದಿ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಇವ್ರವೇ ಕಬ್ಬಿನ ಫ್ಯಾಕ್ಟರಿಗಳಿದೆ, ಇವರ ಮಾಲೀಕತ್ವದ್ದು. ರೈತರು ಇವ್ರು ಬಂದ್ರು ಅಂದ್ರೆ ಫಸ್ಟ್ ಕ್ವಶನ್ ಅದೇ, ನಿಮ್ಮ ಫ್ಯಾಕ್ಟರಿಯಲ್ಲಿ ಬೆಂಬಲ ಬೆಲೆ ಕೊಡ್ತೀರಾ ಇಲ್ವಾ? ಇಷ್ಟು ಹೇಳಿ ಸಾಕು ನಮಗೆ ಅಂತಾರೆ. ಹಿಂಗಾಗಿ ಯಾರು ಕಾಣಿಸ್ತಾ ಇಲ್ಲ. ರಾಜಕಾರಣಿಗಳಿಗೆ ಓಟ್ ಬೇಕು, ಸಹಕಾರಿ ಸಂಘದಲ್ಲಿ ನಮ್ಮನ್ನು ಗೆಲ್ಲಿಸ್ರಪ್ಪ ಅಂತ ಅರಚಾಡಿ ಕಿರಿಚಾಡಿ ಒಂದು 15 ದಿನದ ಹಿಂದೆ ಎಲೆಕ್ಷನ್ ಮಾಡಿದಂಥವ್ರು ಒಬ್ಬರು ಕಾಣಿಸ್ತಾ ಇಲ್ಲ. ಇಲ್ಲಿ ಕಬ್ಬು ಬೆಳೆಗಾರರ ಕಣ್ಣೀರು ಕಥೆಯನ್ನ ನಾವು ಹೇಳ್ತಾ ಹೋಗ್ತೀವಿ, ಕೇಳಿ. ಒಂದ್ ಕಡೆ ಪ್ರಕೃತಿ ವಿಕೋಪ, ಪ್ರತಿ ವರ್ಷ ಭಾರಿ ಸಮಸ್ಯೆ ಆಗುತ್ತೆ, ಕೂಲಿಯೂ ಕೂಡ ಹೆಚ್ಚಾಗ್ತಾ ಇದೆ. ಕಬ್ಬಿನ ಕಾರ್ಖಾನೆಯ ಮಾಲೀಕರು ಮಾತ್ರ ಯಾವುದೇ ಕಾರಣಕ್ಕೂ ಸರಿಯಾಗಿ ದುಡ್ಡು ಕೊಡಲ್ಲ. ಕಬ್ಬಿನ ಕಾರ್ಖಾನೆಗಳಲ್ಲಿ ತೂಕದಲ್ಲೂ ಮೋಸ ಮಾಡ್ತಾರೆ, ತೂಕದಲ್ಲೂ ಮೋಸ. ಆದ್ರೂ ಕೂಡ ಕಬ್ಬಿನ ಬೆಲೆಯಲ್ಲಿ ನಯಾ ಪೈಸೆ ಏರಿಕೆ ಆಗಿಲ್ಲ. ಕಾರ್ಖಾನೆಯ ಮಾಲೀಕರು ಹೆಲಿಕಾಪ್ಟರ್ನ ಖರೀದಿ ಮಾಡಿ ಓಡಾಡ್ತಿದ್ದಾರೆ, ಮೆರೆದಾಡ್ತಾ ಇದ್ದಾರೆ. ಆದ್ರೆ ಕಬ್ಬು ಬೆಳೆಯುವ ರೈತನ ಪರಿಸ್ಥಿತಿ, ಬೆಂಬಲ ಬೆಲೆ ತಗೊಳಕ್ಕಾಗ್ತಾ ಇಲ್ಲ ರೈತನಿಗೆ. ಆತನ ಕಬ್ಬನ್ನ ತಗೊಂಡವರು ಹೆಲಿಕಾಪ್ಟರ್ ಓಡಾಡ್ತಿದ್ದಾರೆ. ದುರಂತ ಅಂದ್ರೆ ಇನ್ನೂ ಏನ್ ಹೇಳಬೇಕು? 1 ಎಕರೆಯಲ್ಲಿ ಕಬ್ಬು ಬೆಳೆಯೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಂದ್ರೆ, ಕಬ್ಬು ನಾಟಿ ಮಾಡೋದ್ರಿಂದ ಹಿಡಿದು ಕೂಲಿ ಕಾರ್ಮಿಕರಿಗೆ ದುಡ್ಡು, ಅದನ್ನ ಕಟಾವು ಮಾಡೋದಕ್ಕೆ 60 ರಿಂದ 70 ಸಾವಿರ ರೂಪಾಯಿ ಬೇಕು. ಅದಕ್ಕೆ ತಂದು ಹಾಕಿದ ಗೊಬ್ಬರ ಎಲ್ಲಾನು ಸರಾಸರಿ 70 ಸಾವಿರ ಆಗುತ್ತೆ ಅಂತ ಇಟ್ಕೊಳ್ಳಿ. 60 ರಿಂದ 70 ಸಾವಿರ 1 ಎಕರೆಗೆ. ತುಂಬಾ ಒಳ್ಳೆ ಇಳುವರಿ ಬಂತಪ್ಪ ಈ ಸಾರಿ ನಮ್ಮ ಜಮೀನಲ್ಲಿ, ಅದ್ಭುತವಾದಂತ ಇಳುವರಿ ಬಂತು ಅಂತಂದ್ರೂ ಕೂಡ 30 ಟನ್ ಕಬ್ಬು ಸಿಗುತ್ತೆ 1 ಎಕರೆಗೆ. ರೈತರಿಗೆ 1 ಟನ್ಗೆ 2700 ರೂಪಾಯಿ ಈಗ ಸಿಗುತ್ತೆ. 30 ಟನ್ ಕಬ್ಬಿಗೆ 81 ಸಾವಿರ ರೂಪಾಯಿ ದೊರೆಯುತ್ತೆ. 70 ಸಾವಿರ ಖರ್ಚು ಮಾಡಿದ್ರೆ ಗಳಿಸೋದು 11 ಸಾವಿರ. ಇದು ಯಾವಾಗ ಹೇಳಿ? ತುಂಬಾ ಅದ್ಭುತವಾಗಿ ಬೆಳೆ ಬಂದರೆ. ಆದ್ರೆ ಬೆಳೆನೇ ಬರಲ್ವೇ? ಅತಿಯಾದ ಮಳೆಯಾಗಿ ಕಬ್ಬು ಹಾಳಾಗಿ ಹೋಗುತ್ತೆ. ರೈತರಿಗೆ 1-2 ಕುತ್ತಲ್ಲ ರೀ, ಅವರು ಬೆಳೆದಂತಹ ಬೆಳೆನ ಮನೆಗೆ ಸೇರಿಸಬೇಕು ಅಂತಂದ್ರೆ 1000 ಗಂಡಾಂತರಗಳಿಂದ ಪಾರಾಗಿ ಬರಬೇಕು. ಅವಾಗ ಈ 11 ಸಾವಿರ ಲಾಭ. ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಎಷ್ಟು ವರ್ಷ ಆಯ್ತೋ ಏನೋ ಅವ್ರು 11 ಸಾವಿರ ಲಾಭ ತಗೊಂಡು. ನಾವು ಉದಾಹರಣೆ ಕೊಡ್ತಿದೀವಿ ಅಷ್ಟೇ, 11 ಸಾವಿರ ಲಾಭ ಖಂಡಿತ ಇಲ್ಲ. ಉದಾಹರಣೆ, ಈ ರೀತಿ ಚೆನ್ನಾಗಿ ಬೆಳೆ ಬಂದ್ರೆ, ಆ ಪುಣ್ಯಾತ್ಮ ಮಾಲೀಕ ಇವ್ರಿಗೆ ಚೆನ್ನಾಗಿ ದುಡ್ಡು ಕೊಟ್ರೆ 11 ಸಾವಿರ ರೂಪಾಯಿ ಲಾಭ ಆಗುತ್ತೆ. ಇಲ್ಲ ಅಂದ್ರೆ ಇಲ್ವೇ ಇಲ್ಲ. 3,500 ರೂಪಾಯಿ ಬೆಲೆ ನೀಡಿದ್ರೆ ಎಕರೆಗೆ 25 ಸಾವಿರ ರೂಪಾಯಿ ಲಾಭ ಸಿಗುತ್ತೆ. ವರ್ಷ ಪೂರ್ತಿ ದುಡಿಯುವಂತ ರೈತ ಇಷ್ಟು ಕೇಳಬಾರ್ದ? 25 ಸಾವಿರ. ಕರ್ನಾಟಕ ಸರ್ಕಾರದ ಆಸ್ತಿಯನ್ನ ರೈತ ಕೇಳ್ತಾ ಇಲ್ಲ. ನಿಮ್ಮ ಐಷಾರಾಮಿ ಕಾರುಗಳನ್ನ, ಬಂಗ್ಲೆಗಳನ್ನ, ಆಸ್ತಿಯನ್ನ ಯಾವುದನ್ನು ಕೇಳ್ತಾ ಇಲ್ಲ, ಬೇಕಾಗೂ ಇಲ್ಲ. ನಿಮಗೆ ಬಡ್ಡಿ ಹೆಂಗ್ ಸಾಲ ಕೊಡ್ತಾರೆ ಬೇಕಿದ್ರೆ ರೈತರು, ಅವ್ರಿಗೆ ಸರಿಯಾಗಿ ಬೆಂಬಲ ಬೆಲೆ ಕೊಡಿ, ನೀವು ನೋಡಿ, ನೀವು ಹೊಡ್ತಾ. ಆದ್ರೆ ಮಾಡ್ತಾ ಇಲ್ವೇ ನೀವು? ಅವರಿಗೆ ಸರಿಯಾದ ದುಡ್ಡನ್ನ ಕೊಟ್ರೆ ನಿಮ್ ಸರ್ಕಾರ ಆಳುವಷ್ಟು ತಾಕತ್ ರೈತರಿಗಿದೆ. ಆದ್ರೆ ರೈತರನ್ನ ನೀವು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದೇ ನಮ್ಮ ವಿಷಾದ ವಿಚಾರ. ಬೆಂಬಲ ಬೆಲೆ ಕೊಡೋದಕ್ಕೂ ಆಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ಕೇಳ್ತಾ ಇರೋದು ಬರೀ 3,500 ಸಾವಿರ. ನೀವು ಕೊಡೋದಿರ್ಲಿ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹಾಗಿದ್ರೆ ನೀವು ಯಾವ ಪುರುಷಾರ್ಥಕ್ಕೆ ಗದ್ದುಗೆ ಮೇಲೆ ಕೂತಿದ್ದೀರಿ? ರೈತರ ಹಿತ ನಿಮ್ಗೆ ಬೇಕಾಗಿಲ್ಲ ಅಂತಂದ್ರೆ ಮನೆಗೆ ಹೋಗಿ ರಾಜೀನಾಮೆ ಕೊಟ್ಟು. ಬೇಕಾಗಿಲ್ಲ ನಿಮ್ಮಂತ ಅಧಿಕಾರಿಗಳು, ನಿಮ್ಮಂತ ರಾಜಕಾರಣಿಗಳು. ನಮಗೆ ರೈತರ ಹಿತವನ್ನ ಕಾಪಾಡುವಂತವ್ರು ಬೇಕು. ರೈತರಿಗೆ ನೀವು ಆಗಲ್ಲ ಅಂತಂದ್ರೆ ನೀವು ಯಾವ ಪುರುಷಾರ್ಥಕ್ಕೆ ಬೇಕು ನಮಗೆ? ರೈತರು ನಿಮಗೆ ಪಾಠ ಕಲಿಸ್ತಾರೆ, ಆ ದಿನ ದೂರ ಇಲ್ಲ. ಇನ್ನ ನೆಕ್ಸ್ಟ್, ಬೇಕೇ ಬೇಕು, ಬೆಂಬಲ ಬೆಲೆ ಬೇಕೇ ಬೇಕು ಅಂತ ರೈತರು ಹಗಲು ರಾತ್ರಿ ಅನ್ನದೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ.
ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಕ್ಕರೆ ಸಚಿವರು ಎಲ್ಲ ಕಾಣೆಯಾಗಿದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ಕಳೆದೋಗಿದ್ದಾರೆ. ರೈತರ ಹೋರಾಟದ ಬಗ್ಗೆ ಮಾತಾಡೋದಕ್ಕೆ ಅವರ ಹತ್ರ ಪದಗಳಿಲ್ಲ. ಇಂಥ ರಾಜಕಾರಣಿಗಳನ್ನ ಏನನ್ನ ನಾವು? ರೈತರ ಕಣ್ಣೀರ ಕಥೆಯನ್ನು ನೋಡಿ ಬನ್ನಿ ಸರ್. ಜೈ ಜವಾನ್, ಜೈ ಜವಾನ್. ಅನ್ನದಾತನ ಕಿಚ್ಚಿಗೆ ಕುಂದನಗರಿ ಕೊತ ಕೊತ. 1 ಟನ್ ಕಬ್ಬಿಗೆ 3,500 ರೂಪಾಯಿ ನೀಡುವಂತೆ ಬಿಗಿ ಪಟ್ಟು. ಎಲ್ಲಿ ನೋಡಿದ್ರು ಮಣ್ಣಿನ ಮಕ್ಕಳು, ಭುಗಿಲೆದ್ದ ಆಕ್ರೋಶ, ಸರ್ಕಾರದ ವಿರುದ್ಧ ಬೆಂಕಿ ಮಾತು. ಈ ಅನ್ನದಾತರ ಕಿಚ್ಚಿಗೆ ಕಾರಣ ಕಬ್ಬಿಗೆ ಪುಡಿಗಾಸು ಕೊಡ್ತಿರೋದು. ಸಕ್ಕರೆ ಕಾರ್ಖಾನೆ ಕುಳಗಳ ನೌಟಂಕಿ ನಾಟಕಕ್ಕೆ ಕಬ್ಬು ಬೆಳೆಗಾರರು ಬೇಸತ್ತು ಹೋಗಿದ್ದಾರೆ. 1 ಟನ್ ಕಬ್ಬಿಗೆ ಕನಿಷ್ಠ 3,500 ರೂಪಾಯಿ ನಿಗದಿಪಡಿಸುವಂತೆ ಆಗ್ರಹಿಸುತ್ತಿದ್ದಾರೆ. ನಮ್ಮ ಕುಟುಂಬವನ್ನು ಸಾಕೋಕೆ ಆಗ್ತಿಲ್ಲ. ವರ್ಷಗಂಟೆ ರಕ್ತ ಬೆವರ ಸುರಿಸಿ ಕಬ್ಬು ಬೆಳೆದು 12 ತಿಂಗಳು ಬೆಳಿಬೇಕು. ನಾವು 12 ತಿಂಗಳು ಕಟಾವಾಗಿ ಹೋತಪ್ಪ ಅಂದ್ರೆ ಮುಂದೆ 12 ತಿಂಗಳು ಕಾಯ್ಬೇಕ. ನಮ್ಮ ಕುಟುಂಬ ಇವತ್ತ ಸಾಕ್ಲಿಕ್ಕೆ ಆಗ್ತಾ ಇಲ್ಲ. ಕುಟುಂಬಗಳು ಬೀದಿಗೆ ಬರತ್ತಾವು. ಯೋಗ್ಯ ದರ ಕೊಡಿ ಸ್ವಾಮಿ. ಯಾರಿಗೆ ಬಂತು, ಯಾತಕ್ಕೆ ಬಂತು? 47 ಸ್ವಾತಂತ್ರ್ಯ ಇದೆ. ನಮ್ಮ ರೈತರು ಇವತ್ತು ಇಲ್ಲಿ ಚಳಿ ಮಳಿ ಅಲ್ಲ, ಹೊಲದಲ್ಲಿ ಸಹಿತ ಹಾವು, ಚೇಳು, ಸರಿಸರ್ಪ, ಅರಣ್ಯದಿಂದ ಬಂದ ಕಾಡು ಪ್ರಾಣಿಗಳು ಇವತ್ತು ಜೀವ ತೆತ್ತಾರ. ಆದರೂ ಸರ್ಕಾರ ರೈತರಿಗೆ ಕೊಡುವಂತ ಯೋಗ್ಯವಾದ ದರ ನ್ಯಾಯಯುತ ಕೊಡ್ತಾ ಇಲ್ಲ. ಸಕ್ಕರೆ ಸಚಿವ ಫ್ಯಾಕ್ಟರಿ ಪರ ಇದ್ದಾರೆ. ಇವತ್ತು ನಾ ಕೇಳ್ತೇನೆ, ಇವತ್ತ ಸಕ್ಕರೆ ಸಚಿವರಿಗೆ ಇವತ್ತ ಫ್ಯಾಕ್ಟ್ರಿ ಪರವಾಗಿ ಮಾತಾಡ್ತಾರ ಅವರು. ಇವತ್ತು ಫ್ಯಾಕ್ಟ್ರಿ ಒಬ್ಬನದಾನ. ಇವತ್ತು ನಮ್ಮ ರೈತರು ಎಷ್ಟು ಮಂದಿ ಏನೋ ಅರ್ಥ ಮಾಡ್ಕೋಬೇಕು ಅವರು ಪಾಟೀಲ್ರು. ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಬರಬೇಕು. ರಾಜಕಾರಣಿಗಳು ಯಾವ ಫ್ಯಾಕ್ಟ್ರಿ ಮಾಲಕರು ಇಲ್ಲಿವರೆಗೆ ಸ್ಟೇಜ್ ಕಡೆ ನಮಗೆ ಬಂದ ನಿಮ್ಮ ಬಿಲ್ ಇಟ್ಟು ಕೊಡ್ತಿದ್ದು ಯಾರು ಘೋಷಣೆ ಮಾಡಿಲ್ಲ. ಇನ್ನೂವರೆಗೆ ಕಬ್ಬಿನ ಬಿಲ್ ಘೋಷಣೆ ಆಗಿಲ್ಲ. ರಾಜಕಾರಣಿಗಳು ಫ್ಯಾಕ್ಟ್ರಿ ಇದ್ದಂತ ಮಾಲಕರು ಇನ್ನೂವರೆಗೆ ಬಂದು ಘೋಷಣೆ ನಮಗೆ ಮಾಡಿಲ್ಲ. ಕೂಡಲೇ ಜನಪ್ರತಿನಿಧಿಗಳು ಎಸಿ ರೂಮ್ ಬಿಟ್ಟು ಹೊರಬರಬೇಕಿದೆ. ಈ ದೇಶದ ಬೆನ್ನೆಲುಬಿಗೆ ಆಸರೆಯಾಗಿ ನಿಲ್ಲಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಬ್ಬು ಬೆಳೆದವರ ಕಣ್ಣೀರ ಕಥೆ ಇದು. ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಕ್ಕರೆ ಸಚಿವ ಅಂತ ಕರೆಸಿಕೊಳ್ಳುವಂತಹ ಶಿವಾನಂದ ಪಾಟೀಲ್ರು ಎಚ್ಚೆತ್ತುಕೊಳ್ಳುವಂತಹ ಸಮಯ ಇದು. ಸಕ್ಕರೆ ಸಚಿವರಾಗಿ ರೈತರ ಬಗ್ಗೆ ಅಕ್ಕರೆ ಇಲ್ಲ ಇವರಿಗೆ. ಹಿಂಗಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ವೋಟ್ ಬೇಕು ಇವ್ರದೆಲ್ಲ, ಆದರೆ ರೈತರ ಕಷ್ಟ ನಿಮಗೆ